Friends, today we need to learn some ifs with multiple conditions. For example, there is a two types sum ifs, sum if and sum ifs. Sum if ಅಂದರೆ only single time criteria ಚೆಕ್ ಆಗುತ್ತೆ. ಸಮ್ ಇಫ್ಸ್ ಅಂದರೆ ಮಲ್ಟಿಪಲ್ ಟೈಮ್. ಸೊ ನೀವು ಮಲ್ಟಿಪಲ್ ಟೈಮ್ ಏನು ಕಂಡೀಷನ್ ಇರುತ್ತಲ್ಲ ಅವು ಮಲ್ಟಿಪಲ್ ಟೈಮ್ ಚೆಕ್ ಹಾಕೊಂತ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಸಮ್ ಇಫ್ ಸಮ್ ರೇಂಜ್ ಕ್ರೈಟೇರಿಯಾ ರೇಂಜ್ ನೆಕ್ಸ್ಟ್ ನನಗೆ ರೀಸನ್ ವೈಸ್ ಡೇಟಾ ಬೇಕು. ಇದು ಹೊಡೆದ್ರೆ ಏನಾಗುತ್ತೆ, ಸೊ ಓನ್ಲಿ ರೀಸನ್ ವೈಸ್ ಸಮ್ಮಿಪ್ ಆಗುತ್ತೆ. ಸೊ ನನಗೇನು ಬೇಕು ಗೊತ್ತಾ, ಇವಾಗ ಐಟಮ್ ಏನಿದೆಯಲ್ಲ ಐಟಮ್ನ ಪೆನ್ಸಿಲ್ ಮತ್ತು ಪೆನ್ನದ್ದು ಎರಡು ಮಲ್ಟಿಪಲ್ ಕಂಡೀಷನ್ ವರ್ಕ್ ಆಗಬೇಕು, ಓನ್ಲಿ ಸಿಂಗಲ್ ಟೈಮ್. ಸೊ ಅವಾಗ ಏನು ಮಾಡಬೇಕು, ನೆಕ್ಸ್ಟ್ ಸಮ್ಮಿಪ್ ಸಮ್ ರೇಂಜ್ ಇಟ್ ಈಸ್ ಅ ಟೋಟಲ್ ಕ್ರೈಟೇರಿಯಾ ರೇಂಜ್ ಈಸ್ reason, and next into criteria 2 is item ಒಳಗಡೆ ಏನು ತಗೋಬೇಕು, ಮಲ್ಟಿಪಲ್ ಪೆನ್ಸಿಲ್ ಮತ್ತು ಪೆನ್ನದ್ದು ಓನ್ಲಿ ಸಮ್ಮಿಪ್ ಆಗಬೇಕು. ಅದು ರೆಸ್ಟ್ ಆಫ್ ಥಿಂಗ್ಸ್ ನನಗೆ ಯಾವುದು ಸಮ್ಮಿಪ್ ಆಗಬಾರ್ದು. ಅವಾಗ ಏನು ಮಾಡಬೇಕು, ಒಂದು ಬ್ರ್ಯಾಕೆಟ್ ಓಪನ್ ಮಾಡಿ ಡಬಲ್ ಕೋಟ್ ಪೆನ್ಸಿಲ್ ಆ್ಯಂಡ್ ಪೆನ್ ಬ್ರ್ಯಾಕೆಟ್ ಕ್ಲೋಸ್, 1 second ಬ್ರ್ಯಾಕೆಟ್ ಕ್ಲೋಸ್. ಸೊ ಎಂಟ್ರ್ ಮಾಡೋ ಮುಂದೆ ಕಂಟ್ರೋಲ್ ಶಿಫ್ಟ್ ಎಂಟ್ರ್ ಮಾಡಿದ್ರೆ ಮಾತ್ರ ಡಿಸ್ಪ್ಲೇ ಆಗುತ್ತೆ. ಸೊ ಇದು ಓನ್ಲಿ ಸಮ್ಮಿಪ್ ವಿತ್ ಪೆನ್ಸಿಲ್ ಮತ್ತು ಪೆನ್ನದ್ದು ಸಮ್ಮಿಪ್ಸ್ ಆಗಿರುತ್ತೆ. ಸೊ ಮಲ್ಟಿಪಲ್ ಕಂಡೀಷನ್ ಹಾಕೋದಕ್ಕಿಂತ ಸೊ ಸಿಂಗಲ್ ಕಂಡೀಷನ್ ಹೋಗಿ ಇದೆಲ್ಲ ವರ್ಕ್ ಆಗುತ್ತೆ.